ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸರ್ಸು, ಯಾರ್ದಿದು? ಯಾಕೆ ಹೀಗೆ ನೋಡ್ತಿದ್ಯಾ? ಪ್ರಶ್ನೆ ಮಾಡ್ಬೇಕಾಗಿರೋದ್ ನಾನು, ನೀನ್ ಕೇಳ್ತಿದ್ಯಾ? ಇತ್ತೀಚೆಗೆ ಈ ಮನೇಲಿ ಯಾಕೋ ಏನೇನೋ ನಡೀತಿದೆ. ಅವತ್ ನೋಡಿದ್ರೆ ಫೋನ್ ಸಿಕ್ತು, ನಿಂದಲ್ಲ ಅಂದೆ. ಅವಳ್ಯಾರೋ ಬಂದು ಇಸ್ಕೊಂಡು ಹೋದ್ಲು. ಇವತ್ ನೋಡಿದ್ರೆ ಈ ಬ್ಲೌಸ್ ಸಿಕ್ಕಿದೆ. ಸರ್ಸು, ಏನ್ ನನ್ ಮೇಲೆ ಅನುಮಾನ ಪಡ್ತಿದ್ಯಾ? ನಾನು ಅದ್ಯಾಕ್ ತಗೊಳ್ಳಿ? ನಾನೇನು ಉಪಯೋಗಿಸ್ತೀನ? ನೀನ್ ಉಪಯೋಗಿಸಲ್ಲಪ್ಪ, ಆದ್ರೆ ಉಪಯೋಗ ಮಾಡೋರ್ಗೋಸ್ಕರ ತಂದಿರ್ಬೋದಲ್ವಾ? ಅಯ್ಯೋ ಸರ್ಸು, ಈ ದೀಪಂದಿರ್ಬೋದು. ಸುಮ್ನೆ ಯಾಕೆ ರವಿಕೆ ಪ್ರಸಂಗನ ದೊಡ್ಡದ್ ಮಾಡ್ತಿದ್ಯಾ? ಮುಚ್ಚೋ ಬಾಯ್. ಅವಳು ದೀಪ ಏನಾರ ಸೀರೆ ಉಟ್ಕೋತಾಳ ಬ್ಲೌಸ್ ತಗೊಳೋದಕ್ಕೆ? ನನ್ಗೆ ಯಾಕೋ ಇದು ಸರಿ ಕಾಣ್ತಿಲ್ಲ. ನೀನ್ ರೂಮ್ನ ಚೆಕ್ ಮಾಡ್ಬೇಕು ನಾನು. ರೂಮಾ? ರೂಮ್ ಯಾಕೆ ಚೆಕ್ ಮಾಡ್ತಿದ್ಯಾ ಸರ್ಸು? ನಿನ್ ಮಗನ್ ಮೇಲೆ ನಿಂಗೆ ನಂಬಿಕೆ ಇಲ್ವಾ? ನಂಬಿಕೆ ಬೇಕಾದಷ್ಟಿದ್ಯಪ್ಪ. ಅದ್ನ್ಯಾರ ಉಪಯೋಗಿಸ್ಕೋತಾರ ಅಂತ ನೋಡ್ಬೇಕು ಅಷ್ಟೇ. ಇದ್ಯಾಕೋ ಜಾಸ್ತಿ ಆಯ್ತು ಸರ್ಸು, ನಾನು ಇದನ್ನೆಲ್ಲ ಒಪ್ಪೋದಿಲ್ಲ. ಮತ್ ಹೇಗೋ ಬಂತು ಈ ಬಟ್ಟೆ? ಪಕ್ಕದ ಮನೆಯವ್ರದ್ದಿರ್ಬಹುದು ಸರ್ಸು. ಅವ್ರನ್ನ ಒಂದ್ಸಲ ಕೇಳಿ ನೋಡ್ತೀಯಾ? ಪಕ್ಕದ ಮನೆಯವ್ರ ಬಟ್ಟೆ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಅವರೇ ಕೇಳ್ಕೊಂಡ್ ಬಂದಿರ್ತಿದ್ರು. ಸರಿಯಾಗಿ ಹೇಳು, ಯಾರ್ದಿದು? ಅಮ್ಮ, ಅದ್ ನಂದಮ್ಮ. ಅದನ್ ಯಾಕೆ ಇವನ ಹತ್ರ ಕೇಳ್ತಿದ್ಯಾ? ಅಲ್ಲ ಕಣಿ, ನೀನ್ ಸೀರೆನೆ ಉಟ್ಕೊಳ್ಳಲ್ಲ, ಬ್ಲೌಸ್ ಯಾವಾಗ್ಲೇ ತಗೊಂಡೆ? ಅದು ಯಾವಾಗ್ಲೂ ಒಂದ್ಸಲ ಕಾಲೇಜ್ ಫಂಕ್ಷನ್ ಬೇಕು ಅಂತ ತಗೊಂಡಿದ್ದೆ ಅಮ್ಮ. ರೂಮ್ ಅಲ್ಲೇ ಬಿದ್ದಿತ್ತು. ಬಟ್ಟೆ ಹೋಗ್ಯಕ್ ಹಾಕ್ಬೇಕಾದ್ರೆ ಅದ್ರ ಜೊತೆ ಸೇರ್ಕೊಂಡಿದ್ದೆ ಅನ್ಸುತ್ತೆ. ಕೊಡು ನಂಗೆ. ಅದಕ್ಕೆ ಯಾಕೆ ರಂಪ ಮಾಡ್ತಿದ್ಯಾ? ಯಾವಾಗ ತಗೊಂಡ್ಲು? ನೋಡು ನೋಡು, ನಿನ್ ಮಗನ್ ಮೇಲೆ ನಂಬಿಕೆನೇ ಇಲ್ದಾಗ ಮಾತಾಡ್ತಿದ್ಯಾ? ಛೇ, ಹೋಗ್ ನೀನು. ಧ್ರುವ, ಏನ್ ಮಕ್ಕಳೋ ಏನೋ, ಅರ್ಥನೇ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ. ಪುಷ್ಪಕ್, ಕಾಫಿ ತಗೋ. ಪುಷ್ಪಕ್, ನಿನಗಿನ್ನ ನಿನ್ ಡ್ಯಾಡ್ ಮೇಲೆ ಕೋಪ ಕಡಿಮೆ ಆಗ್ಲಿಲ್ವಾ? ಕೋಪ ಅಲ್ಲ ಡ್ಯಾಡ್, ಬೇಜಾರು. ನಿಮಗೆಲ್ಲ ವಿಷಯ ಗೊತ್ತಿದ್ರು ನೀವು ಹೀಗೆ ಮಾಡಿದ್ ಸರಿನಾ? ನೀವು ನನ್ನ ತಡಿದೇ ಇದ್ದಿದ್ರೆ ಮಾಮ್ಗೆ ಎಲ್ಲ ವಿಷಯನೂ ಹೇಳ್ಬಿಡ್ತಿದ್ದೆ. ನನಗೆ ಯಾಕೆ ಹೊಡೆದ್ರಿ? ನನ್ನನ್ನು ಯಾಕೆ ತಡೆದ್ರಿ? ಏನ್ ನಡೀತಾ ಇದೆ ಈ ಮನೆಯಲ್ಲಿ? ಈ ಅಪ್ಪ ಮಗ ನನ್ನಿಂದ ಏನೋ ಮುಚ್ಚಿಡ್ತಾ ಇದಾರಲ್ಲ. ನಿನ್ನೆ ನೋಡಿದ್ರೆ ಮಗನ್ ಮೇಲೆ ಕೈ ಮಾಡಿದ್ರು, ಇವತ್ತು ಮಗನ್ ಮೇಲೆ ಕೈ ಹಾಕೊಂಡು ಓಡಾಡ್ತಿದ್ದಾರೆ. ಏನ್ ನಡೀತಾ ಇದೆ ಅಂತ ಗೊತ್ತಾಗ್ತಿಲ್ವಲ್ಲ. ನೀನಿನ್ನ ತುಂಬಾ ಚಿಕ್ಕವನು. ಎಲ್ಲಾನು ಚಿಟ್ಕೆ ಹೊಡೆಯೋದ್ರೊಳಗೆ ಕೆಲಸ ಆಗ್ಬಿಡ್ಬೇಕು ಅಂತ ಅನ್ಕೋತೀಯ. ಬಟ್ ದಟ್ ಈಸ್ ನಾಟ್ ದ ವೇ. ಬಿಸ್ನೆಸ್ ಆಗ್ಲಿ, ಪರ್ಸನಲ್ ಲೈಫ್ ಆಗ್ಲಿ, ಏನೇ ಡಿಸಿಷನ್ ತಗೊಂಡ್ರು ತಾಳ್ಮೆ ಅನ್ನೋದು ತುಂಬಾ ಮುಖ್ಯ ಕಣೋ. ಆಗ್ಲೇ ನಾವು ಪ್ರತಿಯೊಂದರಲ್ಲೂ ಗೆಲ್ಲೋದಿಕ್ ಸಾಧ್ಯ.
ಕಾಲ್ ಮಾಡ್ತಿದ್ದಾರೆ. ಹೇಳಿ ಆಂಟಿ. ನರ್ತನ, ಏನ್ ನಡೀತಾ ಇದೆ ಮನೆಯಲ್ಲಿ? ಯಾಕಂಟಿ, ಏನಾಯ್ತು? ಪುಷ್ಪಕ್ ನನ್ನ ಹತ್ರ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾನೆ, ಆದ್ರೆ ಅಂಕಲ್ ಅದಕ್ಕೆ ಅವಕಾಶನೇ ಮಾಡ್ಕೊಡ್ತಿಲ್ಲ. ಈ ಮನೆಯಲ್ಲಿ ನಾನು ಒಂಟಿ ಅನ್ನಿಸ್ತಿದೆ. ಅಂತದ್ ಏನಾಯ್ತು ಇವಾಗ? ಪುಷ್ಪಕ್ ಮೈನನ್ ಪರ ವಹಿಸ್ಕೊಂಡು ಮಾತಾಡ್ತಿದ್ದಾನೆ. ನಾನು ಅವನ್ಗೆ ಚೆನ್ನಾಗಿ ಬೈದು ಅವಳಿಗೂ ನಿನ್ಗೂ ಏನ್ ಸಂಬಂಧ ಅಂತ ಕೇಳ್ದೆ. ಆಗ ಅವನು ಏನೋ ಹೇಳೋದಿಕ್ ಬಂದ. ನಿಮ್ ಅಂಕಲ್ ಅವನಿಗೆ ಹೊಡೆದು ಮಾತ್ನ ಮರೆಸ್ಬಿಟ್ರು. ಅಂಕಲ್ ಪುಷ್ಪಕ್ ಮೇಲೆ ಕೈ ಮಾಡಿದ್ರಾ? ಹೌದು. ಸರಿ ನರ್ತನ, ಎಲ್ಲ ವಿಷಯನೂ ಫೋನ್ನಲ್ಲೇ ಮಾತಾಡೋದಿಕ್ಕಾಗಲ್ಲ. ನೀನ್ ಮನೆಗ್ ಬಾ, ನೇರವಾಗಿ ಮಾತಾಡೋಣ. ಸರಿ ಆಂಟಿ, ನಾನು ಇವಾಗ್ಲೇ ಹೊರಡ್ತೀನಿ. ಡ್ಯಾಡ್, ಮೈನಾ ವಿಷಯನ ಮಾಮ್ ಹತ್ರ ಮುಚ್ಚಿಟ್ಟಷ್ಟು ಅವ್ರ ಅನುಮಾನ ಜಾಸ್ತಿ ಆಗ್ತಾ ಹೋಗುತ್ತೆ. ಆದಷ್ಟು ಬೇಗ ಮೈನಾ ವಿಷಯನ ಮಾಮ್ ಹತ್ರ ಹೇಳ್ಬಿಡ್ಬೇಕು. ಪುಷ್ಪಕ್, ಮೊದಲು ನೀನು ಆಫೀಸಿಗೆ ಕೆಲ್ಸಕ್ಕೆ ಬಾ ಅಂತ ನಾನು ನಿನ್ನ ಎಷ್ಟು ಸಲ ಕರೆದೆ ಹೇಳು, ಆದ್ರೆ ನೀನು ಒಂದು ಸಲನೂ ಕಿವಿ ಮೇಲೆ ಹಾಕೊಳ್ಳಿಲ್ಲ. ಅದೇ ಮೈನಾ ಕೆಲ್ಸಕ್ಕೆ ಬರೋದಕ್ಕೆ ಶುರು ಮಾಡಿದ್ಮೇಲೆ ನೀನು ಕೆಲ್ಸಕ್ಕೆ ಬಂದೆ. ಇದೂ ಹಾಗೇನೆ. ನಾವೇನೇ ಕೆಲಸ ಮಾಡಿದ್ರೂ ಸರಿಯಾದ ಟೈಮ್ ನೋಡ್ಕೊಂಡು ಮಾಡಬೇಕು. ನಿನ್ನ ಲವ್ ವಿಚಾರನ ನಿನ್ನ ಮಾಮ್ ಹತ್ರ ಹೇಳೋದಕ್ಕೆ ಒಂದು ಸರಿಯಾಗಿರೋ ಟೈಮ್ ನೋಡ್ಕೊಂಡು ಮಾತಾಡಬೇಕು. ಆ ವಿಷಯನ ನೀನ್ ನನಗ್ ಬಿಡು, ನಾನ್ ನೋಡ್ಕೋತೀನಿ. ಪುಷ್ಪಕ್, ತಗೋ ಕಾಫಿ ಕುಡಿ. ಅಮ್ಮ, ಬಾಕ್ಸ್ ರೆಡಿನಾ? ಲೇಟ್ ಆಯ್ತು. ನಿಧಾನ. ದೀಪಾ, ಇವತ್ ಸ್ಕೂಲ್ ಹೋಗ್ಲಿಲ್ವಾ? ಹಾ, ಸ್ಕೂಲಾ? ನಾನ್ ಸ್ಕೂಲ್ ಅಲ್ಲ ಕಣೋ, ಇನ್ನೇನ್ ಮತ್ತೆ? ಕಾಲೇಜು. ಸ್ಕೂಲಿಂದ ಕಾಲೇಜ್ ಯಾವಾಗ ಸೇರ್ಕೊಂಡೆ? ಹಾ, 2 ವರ್ಷ ಆಯ್ತು. ಪಾಪ, ಅವನಿಗೆ ಮನೇಲಿ ನಡೆಯೋದೆಲ್ಲ ಜ್ಞಾಪಕ ಇರುತ್ತೆ, ಹೊರಗಡೆ ನಡೆಯೋದೆಲ್ಲ ಜ್ಞಾಪಕ ಇರುತ್ತೆ ಅಲ್ವೇನೋ? ಸರ್ಸು, ಸ್ಕೂಲು ಕಾಲೇಜ್ ಅನ್ನೋದು ಮುಖ್ಯ ಅಲ್ಲ, ಓದೋದಷ್ಟೇ ಮುಖ್ಯ. ಸರಿ ನಡಿ, ಟೈಮ್ ಆಯ್ತು. ಹಾ, ಆಗ್ತಿದೆ. ಬರ್ತೀನಮ್ಮ, ಬರ್ತೀನಿ ಕಣೋ. ಒಳ್ಳೇದಾಗ್ಲಿ. ಸರ್ಸು, ನಾನ್ ಬೆಳಿಗ್ಗೆನೆ ಕಳ್ಳೆಕಾಯಿ ತಿನ್ಬೇಕು ಅಂತ ಅಂದೆ ತಾನೆ, ಬೇಯಿಸ್ಕೊಂಡ್ ಬರ್ಬಾರ್ದಾ? ಅದಕ್ಕೆ ತಗೊಂಡೆ ಕಣೋ. ಅವಳು ಕರ್ದ್ಬಿಟ್ಲು ಬಾಕ್ಸ್ ಕೊಡು ಅಂತ, ಅದನ್ನ ಅಲ್ಲೇ ಇಟ್ಬಿಟ್ಟೆ. ಸರಿ, ಹೋಗಿ ಸರಿಯಾಗಿ ಬೇಯಿಸ್ಕೊಂಡ್ ಬಾ, ಹಿಡ್ಕೋ. ಅಲ್ಲ ಕಣೋ, ಹೆಂಗ್ಸ್ ನಾನಾ ನೀನಾ? ಸರಿಯಾಗಿ ಬೇಯಿಸು ಅಂತ ನನ್ಗೆ ಹೇಳ್ಕೊಡ್ತಿದ್ಯಾ ನೀನು? ಸರಿ, ಏನೋ ಒಂದು ನಿಂಗೆ ಬೇಯಿಸಕ್ ಬರುತ್ತಲ್ವಾ, ಹೋಗು. ಯಾಕೋ ನನ್ ತಳ್ತಾ ಇದ್ಯಾ? ಸರ್ಸು, ತಿನ್ನಂಗಾಗಿದೆ, ಹೊಟ್ಟೆ ಹಸ್ವಾಗ್ತಿದೆ, ಹೋಗು ಸರ್ಸು. ಅಯ್ಯೋ ದೇವ್ರೆ, ಯಾಕೋ ಯಾವತ್ತು ಕಡ್ಲೆಕಾಯಿ ತಿಂದೇ ಇರೋ ಹಂಗ್ ಮಾಡ್ತಿದ್ಯಾ? ಸರ್ಸು, ಹೋಗು ಸರ್ಸು, ಪ್ಲೀಸ್ ಹೋಗು ಸರ್ಸು. ಯಾಕೋ ಇಷ್ಟ ಅವಸರ ಮಾಡ್ತಿದ್ಯಾ? ಹೋಗು ಸರ್ಸು, ಹೊಟ್ಟೆ ಹಸ್ವಾಗ್ತಿದೆ, ಹೋಗು ಸರ್ಸು, ಪ್ಲೀಸ್ ಹೋಗು ಸರ್ಸು, ಹೋಗು. ಕಾಟ ಇವಂದೊಂದು ನನ್ಗೆ.